ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯಗೆ ಇಡಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಸಿದ್ದರಾಮಯ್ಯ ಅವ್ರಿಗೆ ಕುರ್ಚಿ ಕಂಟಕ ಹತ್ತಿರವಾಗೇ ಬಿಡ್ತು ಅನ್ನೋದಕ್ಕೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ಈಗ ಬಯಲಾಗಿರೋದು. ಇಡಿ ಮುಂದಿನ ಸ್ಟೆಪ್ ಏನು ಹಾಗಾದ್ರೆ? ಇಡಿ ಪ್ರೊಸೀಜರ್ ಪ್ರಕಾರ ಈಗ ಮುಟ್ಗೋಲು ಹಾಕೊಂಡಿರೋದು ಸಬ್ ರಿಜಿಸ್ಟ್ರಾರ್ಗೆ ಈ ಮಾಹಿತಿಯನ್ನ ಕಳಿಸಿಕೊಡುವ ಮೂಲಕ ಇನ್ನು ಉಳಿದವರೆಲ್ಲ ಮಾರ್ಕೊಂಡು ಬಿಟ್ರೆ, ಈ ಕಳ್ಳಾಟ ಮಾಡಿರೋ ಸೈಟ್ಗಳನ್ನ ಮಾರ್ಕೊಂಡು ಕೈ ತೊಳ್ಕೊಂಡು ಬಿಟ್ರೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಕಳಿಸ್ಕೊಟ್ಟಿದ್ದು. ಆ ತನಿಖಾ ವರದಿಯಲ್ಲಿ ಏನಿದೆ ಅನ್ನೋದು ಬಯಲಾಗಿದೆಯಲ್ವಾ. ಈಗ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಹೇಳ್ತಾ ಇದೆ ಇಡಿ ಸಿಡಿಸಿರುವಂತಹ ಮತ್ತಷ್ಟು ಸ್ಫೋಟಕ ವಿಚಾರಗಳು. ಅದನ್ನ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಸ್ ವೀಕ್ಷಕರು, ಈಗಾಗಲೇ ನಾವು ರಿಪೋರ್ಟ್ ಮಾಡಿದೀವಿ ನಿನ್ನೆನೆ. ಇಡಿ ತನಿಖಾ ವರದಿಯಲ್ಲಿ ಏನಿದೆ, ಸಿದ್ದರಾಮಯ್ಯನವರು, ಅವರ ಪತ್ನಿ ಮತ್ತು ಅವತ್ತು ಮೂಡ ಆಯುಕ್ತರಾಗಿದ್ದ ನಟೇಶು, ದಿನೇಶ್ ಕುಮಾರ್ ಇನ್ನಿತರರು ಯಾವ ರೀತಿ ತಪ್ಪುಗಳನ್ನು ಮಾಡಿದ್ದಾರೆ, ಅಕ್ರಮ ಎಸಗಿದ್ದಾರೆ ಮತ್ತು ಬೇನಾಮಿ PMLA ಅಲ್ಲಿ ಅದಕ್ಕೆ ಪೂರಕವಾದಂತಹ ಹಣ, ಅಕ್ರಮ ಹಣ ವರ್ಗಾವಣೆ ಎಲ್ಲವೂ ಕೂಡ ಸಾಕ್ಷಿ ಸಿಕ್ಕಿದೆ ನಮಗೆ ಅಂತ ಇಡಿ ಹೇಳಿ ಇಂಥವ್ರನ್ನ ಆರೋಪಿ ಅಂತ ಹೇಳಿದೆ ಅಲ್ವಾ. ಈಗ ನೋಡಿ ಮತ್ತಷ್ಟು ವಿಚಾರಗಳು ಗೊತ್ತಾಗ್ತಿರೋದು. ಸಣ್ಣ ಪ್ರಮಾಣದಲ್ಲ, ಇಲ್ಲಿ ತುಂಬಾ ಪ್ಲ್ಯಾನ್ಡ್ ಆಗಿನೇ ಮಾಡಲಾಗಿದೆ. ಗೊತ್ತಿಲ್ಲದೆ ಯಾರೋ ಮಾಡಿದ್ರು, ಮುಖ್ಯಮಂತ್ರಿಗಳು ಅಥವಾ ದೊಡ್ಡ ಪ್ರಭಾವಿ ಹೆಸರಲ್ಲಿ ಯಾರ್ಯಾರೋ ಮಾಡ್ತಿರ್ತಾರೆ ಅಲ್ಲ, ಬಹಳ ಪ್ಲ್ಯಾನ್ಡ್ ಆಗಿ CM ಪತ್ನಿ ಹೆಸರಲ್ಲಿಯೇ ನಡೆಸಲಾಗಿದೆ ಅನ್ನೋದಕ್ಕೆ ಮತ್ತಷ್ಟು ಪೂರಕವಾದ ವಿಚಾರಗಳನ್ನ ಇಡಿ ಹೊರಗಿಟ್ಟಿರೋದು. CM ಪತ್ನಿಗಾಗಿಯೇ ಮೀಟಿಂಗ್ ಮಾಡಿದ್ದಾರೆ. ಮೂಡಾದಲ್ಲೊಂದು ಮೀಟಿಂಗ್ ನಡೀತು, ಯತೀಂದ್ರ ಸಿದ್ದರಾಮಯ್ಯನವರು ಭಾಗಿಯಾಗಿದ್ರು ಅನ್ನೋದೆಲ್ಲ ಕೇಳಿದ್ವಿ ನಾವು. ಅವರು ಭಾಗಿಯಾಗಿ 50-50 ವಿಚಾರದಲ್ಲಿ ಸೈಟ್ ನಿಗದಿ ಮಾಡಿದ್ದು ಅಂತ. ಆ ಸಭೆಯ ಕೆಲವು ಆಡಿಯೋ ರೆಕಾರ್ಡಿಂಗ್ಸ್ ಎಲ್ಲ ತೆಗಿತಿದ್ದಾರಲ್ಲ ಲೋಕಾಯುಕ್ತದವರು. ಬಟ್ ಇಡಿ ನೋಡಿ ಈಗ ಒಂದು ವಿಚಾರ ಹೊರಗಿಟ್ಟಿದೆ. 2021 ಮಾರ್ಚ್ 20ರಂದು ನಡೆದಿದ್ದ ಮೂಡಾ ಸಭೆಯಲ್ಲಿ ಯತೀಂದ್ರ ಭಾಗಿಯಾಗಿದ್ರಲ್ಲ, ಪಾರ್ವತಿ ಅವರಿಗೆ ಪರ್ಯಾಯ ನಿವೇಶನಗಳನ್ನ ಹಂಚಿಕೆ ಮಾಡುವ ಏಕೈಕ ಉದ್ದೇಶದಿಂದ ಆ ಸಭೆ ಕರೆಯಲಾಗಿತ್ತು. ಕರೆದ ಸಭೆಯಲ್ಲಿ ಇದು ಒಂದು ವಿಚಾರ ಬಂದಿದೆ ಅಲ್ಲ, ಏಕೈಕ ಉದ್ದೇಶ ಪಾರ್ವತಿಯವರಿಗೆ ಈ ಸೈಟ್ ಹಂಚಿಕೆ ಮಾಡುವುದಾಗಿತ್ತು. ಅಂದಿನ ಮೂಡ ಆಯುಕ್ತ ನಟೇಶ್ ಪಾರ್ವತಿಯವರಿಗೆ ಆದ್ಯತೆ ಕೊಟ್ಟಿದ್ದಕ್ಕೆ ಇದು ಸ್ಪಷ್ಟವಾದ ನಿದರ್ಶನ. ಒಬ್ರಿಗೆ ಬೇಕಾಗಿ ಈ ಮೀಟಿಂಗ್ ಮಾಡ್ತಾರ, ಪ್ರಭಾವ ಇಲ್ಲದೆ ಇದ್ರೆ ಪಾರ್ವತಿಯವರಿಗೆ ಆದ್ಯತೆ ಕೊಟ್ಟಿದ್ದಾರೆ. ಆ ಅಂಶವನ್ನು ನಟೇಶ್ ಅವರೇ ಒಪ್ಪಿಕೊಂಡಿದ್ದಾರೆ. ಅವ್ರಿಗೋಸ್ಕರನೇ ಮೀಟಿಂಗ್ ಮಾಡಲಾಗಿತ್ತು ಅನ್ನೋದನ್ನ ವಿಚಾರಣೆಯ ವೇಳೆ ಮೂಡ ಆಯುಕ್ತರಾಗಿದ್ದ ನಟೇಶೇ ಕಕ್ಕಿದ್ದಾರೆ. ಸೊ ಅಲ್ಲೇ ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಸಂಕಷ್ಟ ಬಂದೊದಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖ ಆರೋಪ ಯಾರ ಮೇಲಿದೆ, ಅದೇ ನಟೇಶ್ ಒಪ್ಪಿಕೊಂಡಿದ್ದಾರೆ CM ಪತ್ನಿಗಾಗಿಯೇ ನಡೆಸಲಾಗಿತ್ತು ಆ ಮೀಟಿಂಗ್ ಅನ್ನ ಅಂತ. ಹಾಗೆ ಪಾರ್ವತಿಯವರಿಗೆ ಕೊಡಬೇಕಾದ ಪರಿಹಾರದ ನಿವೇಶನಗಳನ್ನು ಖುದ್ದು ನಟೇಶ್ ಅವರೇ ಗುರುತಿಸಿದ್ದಾರೆ. ನಿವೇಶನ ಹಂಚಿಕೆ ವಿಭಾಗವನ್ನು ಬಿಟ್ಟು, ಅಂದ್ರೆ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಲಾಟ್ರಿ ಪ್ರಕ್ರಿಯೆ ಮೂಲಕ ಈ ಪರಿಹಾರ ಕೊಡುವಂತಹ ಕೆಲಸ ಆಗುತ್ತೆ. ಆದರೆ ಅದೆಲ್ಲ ಬಿಟ್ಟು ನಿಯಮಗಳನ್ನು ಗಾಳಿಗೆ ತೂರಿ ನಟೇಶ್ ಅವರೇ ನಿವೇಶನಗಳನ್ನು ಆಯ್ಕೆ ಮಾಡಿದ್ದಾರೆ. ಲಾಟ್ರಿ ಪ್ರಕ್ರಿಯೆಯನ್ನು ಗಾಳಿಗೆ ತೂರಿ ದೇವನೂರು ಬಡಾವಣೆಯಲ್ಲಿ 352 ನಿವೇಶನ ಬಾಕಿ ಇದೆ. ಅಂದ್ರೆ ಯಾವ ಬಡಾವಣೆಯಲ್ಲಿ ಕೊಡಬಹುದಿತ್ತು ಅವ್ರಿಗೆ, ಆ ಬಡಾವಣೆಯಲ್ಲಿ ಅವರು ಭೂಮಿ ವಶಪಡಿಸ್ಕೊಂಡಿದ್ದ ಬಡಾವಣೆ ಅಲ್ಲಿ ಡೆವಲಪ್ ಆಗಿದೆಯಲ್ಲ, ಅಲ್ಲಿ 352 ನಿವೇಶನ ಬಾಕಿ ಇದ್ರೂ ಕೂಡ ವಿಜಯನಗರ ಬಡಾವಣೆಯಲ್ಲಿ ಸ್ವತಃ ನಟೇಶ್ ಅವರೇ ಕಾಳಜಿ ವಹಿಸಿ ಆರಿಸಿ ಸಿದ್ದರಾಮಯ್ಯನವರ ಪತ್ನಿಗೆ ನಿವೇಶನ ಕೊಟ್ಟಿದ್ದಾರೆ ಮತ್ತು ಮೀಟಿಂಗ್ ಅನ್ನು ಅವ್ರಿಗೋಸ್ಕರವೇ ಕರೆದಿದ್ದಾರೆ. ಇದೆಲ್ಲವೂ ಬೇರೆ ಯಾರು ಹೇಳ್ತಿರೋದಲ್ಲ, ಇಡಿ ಹೇಳ್ತಿರೋದು ಮತ್ತು ನಟೇಶ್ ಅವರೇ ಒಪ್ಪಿಕೊಂಡಿರೋದು ವಿಚಾರಣೆಯ ವೇಳೆ ಅನ್ನೋದು ಈ ಕೇಸ್ನಲ್ಲಿ ಸ್ಫೋಟಕ ತಿರುವು. ಮತ್ತು ಈ ಪ್ರಕರಣದಲ್ಲಿ ಇಡಿಗೆ ಬಹಳಷ್ಟು ವಿಚಾರಗಳು ಗೊತ್ತಾಗಿದೆ. ಏನಪ್ಪಾ ಅಂತ ಕೇಳಿದ್ರೆ 1095 ನಿವೇಶನಗಳ ಅಕ್ರಮ ಹಂಚಿಕೆಯಲ್ಲಿ ಹಣದ ಅಕ್ರಮ ವರ್ಗಾವಣೆ ಆಗಿದೆ ಅನ್ನೋದು. ಪಾರ್ವತಿಯವರು ಸುಮಾರು 56 ಕೋಟಿ ರೂಪಾಯಿ ಮೌಲ್ಯದ ನಿವೇಶನಗಳನ್ನು ಪರಿಹಾರದ ರೂಪದಲ್ಲಿ ಪಡೆದಿದ್ದಾರೆ. ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಪಡೆದ ನಿವೇಶನಗಳನ್ನ ಪರಿಹಾರ ಅನ್ನೋ ರೀತಿ ಬಿಂಬಿಸಲಾಗಿದೆ. ಸೊ ಇಲ್ಲಿ ಅಕ್ರಮ ಆಗಿದೆ, ಅದು ಕೂಡ ಪಾರ್ವತಿಯವರ ಹೆಸರು ಮಾತ್ರ, ಅದು ಕ್ಲಿಯರ್ ಆಗ್ತಿದೆ ಇಡಿ ತನಿಖೆಯಲ್ಲಿ. ಸುಮ್ಮನೆ ಸಿದ್ದರಾಮಯ್ಯನವ್ರ ಪತ್ನಿ ಹೆಸರಲ್ಲಿ ನಡೆದಿರೋ ವ್ಯವಹಾರ, ಅವರೆಲ್ಲೂ ಬಂದಿರೋದ್ರ ಬಗ್ಗೆ ಉಲ್ಲೇಖ ಇಲ್ಲ. ನಡೆಸಿರೋದು ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕ ಈ CT ಕುಮಾರ್, ದಿನೇಶ್ ಕುಮಾರ್ ಅನ್ನುವಂಥ ವ್ಯಕ್ತಿಯೇ ಎಲ್ಲವನ್ನ ನಡೆಸಿರೋದು. ಅರ್ಜಿಯಲ್ಲಿ ಪಾರ್ವತಿಯವರು ಹಾಕಬೇಕಾಗಿರೋ ಕಡೆ, ಸಹಿ ಹಾಕಬೇಕಾಗಿರೋ ಕಡೆ ಅದೇ ದಿನೇಶ್ ಕುಮಾರ್ ಸಹಿ ಹಾಕ್ತಾರೆ ಮತ್ತು ಅದೇ ಪಾಸ್ ಆಗತ್ತೆ. ಡಾಕ್ಯುಮೆಂಟ್ಸು ಪಾರ್ವತಿಯವ್ರ ಹೆಸರಲ್ಲಿ ಆಗ್ತಿದೆ, ಸಹಿ CT ಕುಮಾರ್ ಹಾಕ್ತಾರೆ. ಹಂಗೂ ಕೂಡ ಎಲ್ಲ ಕರೆಕ್ಟಾಗಿ ಪ್ರೊಸೀಜರ್ ನಡೆಯುತ್ತೆ ಅಂದರೆ ಇದು ಸಾಧ್ಯನಾ? ಇದು ಸಾಧ್ಯನ? ಬೇರೆ ಯಾರಾದರೂ ಬಂದು ಸಹಿ ಮಾಡಿದ್ರೆ ನಮಗೆ ನಿಮಗೆ ಮಾಡಿಕೊಡ್ತಾರ? ಆ ರೀತಿ ಪ್ರೊಸೀಜರ್ ಆಗಿದೆ, ಪ್ರಭಾವ ಬಳಕೆಯಾಗಿದೆ ಮತ್ತು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ, ಪ್ರತಿಪಕ್ಷ ನಾಯಕರಾಗಿದ್ದ ಸಮಯದಲ್ಲಿಯೇ ಇದು ನಡೆದಿದೆ ಅನ್ನೋದನ್ನ ಇಡಿ ತನ್ನ ತನಿಖೆಯಲ್ಲಿ ಖಚಿತಪಡಿಸಿದೆ. ಅಂದ್ರೆ ಇದನ್ನ ಚಾರ್ಜ್ ಶೀಟ್ ಆಗಿ ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ.
ತನಿಖಾ ವರದಿಯ ಅಂಶ ಹೊರಬಂದಿದೆ. ಈಗ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋ ಹಂತಕ್ಕೆ ಇಡಿ ಬಂದು ನಿಂತಿದೆ. ಎನಿ ಟೈಮ್ ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಹೋಗುತ್ತೆ. ಈಗ ಸಿದ್ದರಾಮಯ್ಯನವ್ರ ಪತ್ನಿಗೆ ಭಾರತಿ ಸುರೇಶ್ ಅವ್ರಿಗೆಲ್ಲ ನೋಟಿಸ್ ಹೋಗಿ ಹೈಕೋರ್ಟ್ಗೆ ಹೋದ್ರಲ್ಲ ಅವರು, ಅಂದ್ರೆ ತಾತ್ಕಾಲಿಕವಾಗಿ ಕೂಡ್ಲೆ ಕರಿಬೇಡಿ ಅನ್ನೋ ರೀತಿ ತಾತ್ಕಾಲಿಕವಾಗಿ ಒಂದು ಉಸಿರಾಡ್ಕೊಳ್ಳೋ ಗ್ಯಾಪ್ ಸಿಕ್ಕಿದೆ. ಬಟ್ ಸಿಎಂ ಕೊಡ್ಬೋದು ಈಗ ನೋಟಿಸ್ ಅನ್ನ. ಯಾವುದೇ ರೀತಿಯ ಕ್ರಮವನ್ನ ಜರುಗಿಸೋದಕ್ಕೆ ಇಡಿಗೆ ಅವಕಾಶ ಇದೆ, ಯಾಕಂದ್ರೆ ದಾಖಲೆಗಳು ನಮಗೆ ಸಿಕ್ಕಿವೆ ಅಂತ ಹೇಳ್ತಿರೋದು. ಇನ್ನು CBI ಕೊಡೋ ಕೇಸ್ ಏನಾಗತ್ತೆ, ತೀರ್ಪಷ್ಟೇ ಬಾಕಿ ಇರೋದು. ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ, ವಾದ ಪ್ರತಿವಾದ ಮುಗಿಸಿ. ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಿರೋದು ಇಷ್ಟೇ ನೋಡಿ. ಅಲ್ಲಿ ವಾದ ಹೆಂಗಾಯ್ತು, ಲೋಕಾಯುಕ್ತಕ್ಕೆ ಕೊಡಿ ಅಂತ ಕೇಳಿದವರು ತಕ್ಷಣ ಮತ್ತೆ CBI ಕೊಡಿ ಅಂತ ಯಾಕೆ ಹೇಳ್ತಿದ್ದಾರೆ? ಇವ್ರು ಲೋಕಾಯುಕ್ತ ತನಿಖೆ ಮುಗಿಯೋಕ್ಕಿಂತ ಮುಂಚೆ ಅಲ್ಲ, ಶುರು ಆದ ತಕ್ಷಣ CBI ಕೊಡಿ ಅಂತ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದಾರಲ್ಲ, ಅಲ್ಲೇ ಗೊತ್ತಾಗುತ್ತೆ ದುರುದ್ದೇಶ ಪೂರಿತವಾದದ್ದು ಅಂತ ವಾದ ಮಾಡಿದ್ದಾರೆ. ಆದರೆ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಿರೋದೇನು, ನಾವು ಕೇಳೋವಾಗಲೇ CBI ಅಥವಾ ಯಾವುದಾದ್ರೂ ಸ್ವತಂತ್ರ ತನಿಖಾ ಸಂಸ್ಥೆ, ಲೋಕಾಯುಕ್ತ ಎಲ್ಲವನ್ನು ಮೆನ್ಷನ್ ಮಾಡಿದ್ವಿ. ವಿಶೇಷ ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ CBI ಕೊಡುವಂಥ ವ್ಯಾಪ್ತಿಯೇ ಇರಲ್ಲ, ಹಾಗಾಗಿ ಲೋಕಾಯುಕ್ತ ಕೊಟ್ಟಿದ್ದಾರೆ. ಸೊ ಪ್ರೊಸೀಜರ್ ಪ್ರಕಾರ ಆಗಿದೆ, ಹಾಗಾಗಿ ಅವ್ರ ವ್ಯಾಪ್ತಿಲಿ ಏನು ಬರುತ್ತೋ ಅದನ್ನು ಕೊಟ್ಟಿದ್ದಾರೆ. ನಾವು ಕೇಳೋವಾಗ ಎಲ್ಲವನ್ನೂ ಕೇಳಿದ್ದೀವಿ, ತಕ್ಷಣ CBIಗೆ ಹಾಕ್ಕೊಂಡಿದ್ದೀವಿ. ಆ ವಾದ ಸ್ಟ್ಯಾಂಡ್ ಆಗಲ್ಲ. ಖಂಡಿತ ಈ ಕೇಸು CBIಗೆ ಹೋಗೇ ಹೋಗುತ್ತೆ. ಯಾಕಂದ್ರೆ ಲೋಕಾಯುಕ್ತ ಸರ್ಕಾರದ ಪರ ಶಾಮೀಲಾಗಿರೋದಕ್ಕೆ ನಾವು ಬಹಳಷ್ಟು ಮಾಹಿತಿ ದಾಖಲೆ ಸಮೇತ ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅಂತಿದ್ದಾರೆ. ಕೋರ್ಟ್ ಚಾರ್ಜ್ ಶೀಟ್ ಹಾಕ್ತಾರೆ, ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುತ್ತೆ, ಅಲ್ಲಿ ಕೋರ್ಟ್ ಅವ್ರಿಗೆ ಶಿಕ್ಷೆ ಕೊಡುವಂತದ್ದು ಮಾಡುತ್ತೆ. ಅಲ್ಲಿ ತನಕ ಈಗ ಮುಖ್ಯಮಂತ್ರಿಗಳಿಗೆ ಏನ್ ನೋಟಿಸ್ ಕೊಡೋ ಚಾನ್ಸಸ್ ಇಲ್ವಾ? ನೋಟಿಸ್ ಕೊಡ್ತಾರೆ, ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆ ಒಳಪಡಿಸ್ತಾರೆ. CBI ಕೊಡೋದು ಅಂತಿಮ ಘಟ್ಟಕ್ಕೆ ಬಂದಿದೆ, ತೀರ್ಪನ್ನು ಕಾಯ್ದಿರಿಸಲಾಗಿದೆ. ವಾದ ಪ್ರತಿವಾದ ಆಲಿಸಿದಾಗ ನಿಮ್ಗೆ ಏನ್ ಅನ್ಸಿದೆ ಅಂತ? ಮೇಡಮ್ ಅದೇ ನಮ್ಮ ಪರವಾಗಿ ಆದೇಶ ಮಾಡಿದ ವಿಶ್ವಾಸ ನಮಗಿದೆ ಮೇಡಮ್. ಯಾಕಂದ್ರೆ ನಾವು ಅದಕ್ಕೆ ಪೂರಕವಾದ ದಾಖಲಾತಿ ಕೊಟ್ಟಿದ್ವಿ. ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಆರೋಪಿಗಳ ಜೊತೆ ಹೇಗೆ ಶಾಮೀಲಾಗಿ ಅವನ್ನ ರಕ್ಷಣೆ ಮಾಡಿದ್ರು ಅನ್ನೋದಕ್ಕೆ ದಾಖಲೆ ಕೊಟ್ಟಿದೀವಿ. ಮತ್ತೆ ಈ ತರ ಹಲವಾರು ಪ್ರಭಾವಿ ವ್ಯಕ್ತಿಗಳು ಇರೋದ್ರಿಂದ, ಮತ್ತೆ ಸಾವಿರಾರು ನಿವೇಶಗಳ ಅಕ್ರಮ ನಡೆದ್ರಿಂದ, ಸೊ ಇದು ಸಮಗ್ರವಾಗಿ ತನಿಖೆ ನಡೆಸೋದಕ್ಕೆ CBI ಸೂಕ್ತ ಅಂತ ಹೇಳಿ ಎಲ್ಲ ನಮ್ಮ ಮಾಹಿತಿ ದಾಖಲೆ ಕೊಟ್ಟಿದ್ದೀವಿ. ಫಸ್ಟ್ ಇವರೇ ಲೋಕಾಯುಕ್ತಕ್ಕೆ ಕೇಳಿದ್ರು, ಲೋಕಾಯುಕ್ತಕ್ಕೆ ಆದೇಶ ಆಗ್ತಾ ಇದ್ದ ಹಾಗೆ ತಕ್ಷಣ CBI ಕೇಳಿದ್ದಾರೆ ಅಂತ ಹೇಳಿದಾರಲ್ಲ, ಅದೇನಾದ್ರೂ ಹಿನ್ನಡೆ ಆಗ್ಬೋದಾ? ಏನಿಲ್ಲ ಮೇಡಮ್, ನಾವು ಅಲ್ಲಿ ಅರ್ಜಿಲಿ ಖಾಸಗಿ ದೂರ ಅರ್ಜಿಲಿ CBI ಅಥವಾ ಲೋಕಾಯುಕ್ತ ತನಿಖಾ ಸಂಸ್ಥೆ ಕೊಡಿ ಅಂತ ನಾವು ಹೇಳಿದೀವಿ. ಆದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ CBI ಕೊಡಲಿಕ್ಕೆ ಅಧಿಕಾರ ಇಲ್ಲ. ಹಾಗಾಗಿ ಅದು ಲೋಕಾಯುಕ್ತಕ್ಕೆ ಅವರು ಆದೇಶ ಮಾಡಿದ್ರೆ ಅದನ್ನ ಕೂಡಲೇ ನಾವು CBIಗೆ ಕೊಡಿ ಅಂತೇಳಿ ನಾವು ಕೋರ್ಟ್ಗೆ ಹಾಕೊಂಡ್ರೆ. ಸೊ ಈ ಕೇಸ್ CBIಗೆ ಹೋದ್ರೆ ಚಾರ್ಜ್ ಶೀಟ್ ಇಡಿ ಇನ್ನೇನು ಮಾಡೇ ಬಿಡುತ್ತೆ. ಸಿದ್ದರಾಮಯ್ಯನವರು ಕುರ್ಚಿಗೆ ಕಂಟಕ ಫಿಕ್ಸ್. ಯಾಕಂದ್ರೆ ಇದನ್ನ ಖರ್ಗೆ ಅವರೇ ಹೇಳಿದ್ದಾರೆ. ಕೆಲವು ದಿನಗಳ ಹಿಂದೆ ಏನಂತ ಈ ಕೇಸ್ ಸ್ವಲ್ಪ ಜೋರಾಯ್ತಲ್ಲ ಬೈ ಎಲೆಕ್ಷನ್ ಟೈಮಲ್ಲಿ, ಆಗ ಅವರೇ ರಿಪ್ಲೈ ಮಾಡಿದ್ರು, ಪಕ್ಷಕ್ಕೆ ಮುಜುಗರ ಬರುವಂತಹ ಪರಿಸ್ಥಿತಿ ಬಂದ್ರೆ ಆಕ್ಷನ್ ತಗೊಳ್ಳುತ್ತೆ ಹೈಕಮಾಂಡು. ಸಿದ್ದರಾಮಯ್ಯನವರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ, ಬಟ್ ಪಕ್ಷಕ್ಕೆ ಸಮಸ್ಯೆ ಆಗಬಾರ್ದು. ನೋಡೋಣ ಚಾರ್ಜ್ ಶೀಟ್ ಹಂತಕ್ಕೆ ಹೋದಾಗ ನೋಡೋಣ, ಈಗ ಯಾಕೆ ಬಿಡಿ ಇನ್ನೂ ಆಗಿಲ್ವಲ್ಲ ಅದು ಅಂತ ಹೇಳುವ ಮೂಲಕ ಚಾರ್ಜ್ ಶೀಟ್ ಹಂತಕ್ಕೆ ಹೋದಾಗ ಪಕ್ಷಕ್ಕೆ ಇದು ಸಮಸ್ಯೆ ಆಗುತ್ತೆ ಅನ್ಸಿದ್ರೆ ಖಂಡಿತ ಆಕ್ಷನ್ ತಗೊಳುತ್ತೆ ಅಂದಿದ್ರು. ಆ ಹಂತ ಈಗ ಹತ್ರ ಬರ್ತಿದೆ. ಇಡಿ ಸಿದ್ದರಾಮಯ್ಯನವರ ಪ್ರಭಾವ ಇದೆ ಅನ್ನೋದಕ್ಕೆ ಸಾಕ್ಷಿಯನ್ನ ಸ್ಫೋಟಿಸ್ತಾ ಇದೆ. ಕಾದ್ ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯ ಸೂಚನೆ ಜೋರಾಗಿ ಸಿಗ್ತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.